ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಸಾಕ್ಷಿ ಮತ್ತೆ ಅಗ್ನಿ ಮಗದಷ್ಟು ಕ್ಲೋಸ್ ಆಗ್ತಿದ್ದಾರೆ. ಇತ್ತ ಕಡೆ ಅಗ್ನಿಗೆ ಸಾಕ್ಷಿ ಮೇಲೆ ಲವ್ ಆಗಿದೆ, ಆದರೆ ಸಾಕ್ಷಿಗೆ ಯಾಕೆ ಅಗ್ನಿ ಈ ರೀತಿ ಆಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಇದರ ನಡುವೆ ಕನ್ಫ್ಯೂಷನ್ ಅಲ್ಲಿರ್ತಕ್ಕಂಥ ಸಾಕ್ಷಿ ಒಂದಷ್ಟು ಫೈಲ್ಸ್ಗೆ ಸೈನ್ ಹಾಕಿಸ್ಕೊಂಡು ಮನೆಯಿಂದ ಹೊರಟು ತನ್ನ ಮನೆಗೆ ಬರ್ತಿದ್ದಾರೆ. ಇತ್ತ ಕಡೆ ರಾಜು ಸಾಕ್ಷಿಗೋಸ್ಕರ ವೇಟ್ ಮಾಡ್ತಿದ್ದಾರೆ, ಬಿಕಾಸ್ ಸಾಕ್ಷಿ ತನ್ನನ್ನು ಇಷ್ಟಪಡ್ತಿದ್ದಾಳೆ ಅಂತ ಅನ್ಕೊಂಡಿದ್ದಾರೆ. ಹಾಗಾಗಿ ಸಾಕ್ಷಿ ಬರ್ತಿದ್ದಾಗೆ ಮಾತಾಡ್ಸೋದಕ್ಕೆ ಹೋಗ್ತಿದ್ದಾಗೆ ಸಾಕ್ಷಿ ಆ ಕಡೆಯಿಂದ ಫೈರ್ ಆಗ್ತಿದ್ದಾಳೆ. ಏನಿದು, ನೀವು ನನಗೆ ಸ್ವೀಟ್ ಕೊಟ್ರಲ್ವಾ, ಆ ಒಂದು ಸ್ವೀಟ್ ಎಲ್ಲಿಂದ ತಂದ್ರಿ ಅಂತ ಕೇಳೋಕೆ ಹೊಟ್ರೆ ಅಷ್ಟರಲ್ಲಿ ರಾಜು ನಿಮ್ಗೆ ಇನ್ನಷ್ಟು ಸ್ವೀಟ್ ಬೇಕಾ, ತಗೊಂಡು ಬರ್ತೀನಿ ಅಂತ ಮನೆಗೆ ಹೋಗಿ ಸ್ವೀಟ್ ತೊಗೊಂಡು ಬಂದು ಎರಡೇ ಇದೆ, ನೀವೇ ಇಟ್ಕೊಡಿ ಅಂತ ಕೊಡ್ತಾರೆ. ನನಗೆ ಸ್ವೀಟ್ ಬೇಕಾಗಿಲ್ಲ, ಆದರೆ ನೀವು ಎಲ್ಲಿಂದ ತಂದ್ರಿ ಅಂತ ಗೊತ್ತಾಗಬೇಕು ಅಂದಾಗ ಸ್ವಲ್ಪ ಗೊಂದಲಕ್ಕೀಡಾಗ್ತಾರೆ ಇಲ್ಲಿ ರಾಜು. ತದನಂತರ ಇಲ್ಲಿ ಕಾರ್ನರ್ ಹತ್ರ ಒಂದು ಅಜ್ಜಿದು ಅಂಗಡಿ ಇದೆ, ಆ ಅಂಗಡಿಯಲ್ಲಿ ನಾನು ತೊಗೊಂಡು ಬಂದೆ, ಯಾಕಂದರೆ ಅಜ್ಜಿಗೆ ನಾನು ಫೀವರ್ ಮಾಡಿದ್ದೆ, ಹಾಗಾಗಿ ಅವ್ರು ಸ್ವೀಟ್ ಕೊಟ್ಟರು ಅಂತ ಹೇಳ್ತಾರೆ. ಆದರೆ ಅದನ್ನು ನಂಬೋಕೆ ಆಗ್ತಿಲ್ಲ. ನಿಜ ಹೇಳಿ ಅಂತ ಸಾಕ್ಷಿ ಕೇಳ್ತಿದ್ದಾಳೆ. ಅಷ್ಟರಲ್ಲಿ ತಂಗಿ ಎಂಟ್ರಿ ಕೊಟ್ಟು ಅಕ್ಕನ ಕರ್ಕೊಂಡು ಹೋಗಿ ಯಾಕೆ ಈ ಥರ ಪ್ರಶ್ನೆ ಮಾಡ್ತಿದ್ಯಾ ಅಂದಾಗ ಅಗ್ನಿ ಸರ್ ಮನೆಯಲ್ಲೂ ಸೇಮ್ ಸ್ವೀಟ್ ಇತ್ತು ಅಂತ ಹೇಳಿದಾಗ ಎರಡು ಕಡೆ ಒಂದೇ ಟೇಸ್ಟ್ ಇರಬಾರ್ದಾಗ ಯಾಕೆ ಅವ್ರನ್ನ ಕನ್ಫ್ಯೂಷನ್ ಮಾಡ್ತಿದ್ಯಾ, ಯಾಕೆ ಅವ್ರ ಮೇಲೆ ರೇಗ್ತಿದ್ಯಾ ಅಂತ ಹೇಳಿದಾಗ ಅದು ಹಾಗಲ್ಲ, ಅಷ್ಟು ಸ್ಪೆಷಲ್ ಇಂಗ್ರೀಡಿಯೆಂಟ್ ಎರಡು ಕಡೆನೂ ಇರೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಸಾಕ್ಷಿ ಪ್ರಶ್ನೆ ಮಾಡಿದ್ರೆ ಇಲ್ಲಿ ತಂಗಿ ಮಾತ್ರ ಹಾಗಿದ್ರೆ ಅಗ್ನಿ ಸರ್ ಮನೆಗೆ ಹೋಗಿ ರಾಜು ಅವರು ಸ್ವೀಟ್ ಕಟ್ಕೊಂಡು ಬಂದ್ರೆ ನೀನು ಸುಮ್ಮನೆ ಹೋಗಿ ಅವ್ರ ಹತ್ರ ಕ್ಷಮೆ ಕೇಳು ಬಾ ಅಂತ ಹೇಳಿ ಕರ್ಕೊಂಡು ಬಂದು ರಾಜು ಹತ್ರ ಕ್ಷಮೆ ಕೇಳಿಸ್ತಾರೆ. ಆದರೆ ರಾಜು ಮಾತ್ರ ನಿಮ್ಮನ್ನ ಕ್ಷಮಿಸ್ಬೇಕು ಅನ್ನೋದಾದ್ರೆ ನಾಳೆ ನನ್ನ ಜೊತೆ ಡಿನ್ನರ್ಗೆ ಬರಬೇಕು ಅಂತಾರೆ. ಸಾಕ್ಷಿ ಆಗಲ್ಲ ಅಂದ್ರೂ ಕೂಡ ಇಲ್ಲಿ ಫೋರ್ಸ್ ಮಾಡ್ತಾರೆ ಇಲ್ಲಿ ರಾಜು. ಜೊತೆಗೆ ಭೂಮಿ ಕೂಡ ಫೋರ್ಸ್ ಮಾಡಿ ಹೋಗು ಅಂದಾಗ ಸಾಕ್ಷಿ ಒಪ್ಕೋತಾರೆ. ಇಲ್ಲಿ ಅದಿತಿ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ, ಯಾಕಂದ್ರೆ ಇಲ್ಲಿ ರಾಜು ಮತ್ತೆ ಅದಿತಿ ಭೇಟಿ ಆಗಿ ಅಂದ್ರೆ ಯುವಿ ಮತ್ತೆ ಅದಿತಿ ಭೇಟಿಯಾಗಿ 1 ವರ್ಷ ಕಳೆದಿದೆ, ಆನಿವರ್ಸರಿ ಇದೆ, ಬಟ್ ವಿಶ್ ಮಾಡೋಕೆ ಫೋನ್ ಮಾಡ್ತಿಲ್ಲ. ಅದಿತಿ ಫೋನ್ ಮಾಡಿದ್ರು ಆ ಕಡೆ ಸ್ವಿಚ್ ಆಫ್ ಅಂತ ಬರ್ತದೆ. ಇಲ್ಲಿ ರೇವತಿ ಅವರು ಸರ್ಪ್ರೈಸ್ ಕೊಡೋದಕ್ಕೆ ಪ್ಲಾನ್ ಮಾಡಿರ್ಬೋದು ಅಂತ ಹೇಳಿ ಅದಿತಿ ಮನಸ್ಸಲ್ಲಿ ಆಸೆಯನ್ನ ಹುಟ್ಟಿಸ್ತಿದ್ದಾರೆ. ಅದಿತಿ ಕೂಡ ಅದೇ ರೀತಿ ಭಾವಿಸ್ತಿದ್ದಾಳೆ. ಆದ್ರೆ ಇಲ್ಲಿ ಮರುದಿನ ಡಿನ್ನರ್ಗೆ ಹೋಗ್ತಿದ್ದಾಗೆ ಸಾಕ್ಷಿಗೆ ಪ್ರಪೋಸ್ ಮಾಡಬೇಕು ಅಂತ ಹೇಳಿ ಎಲ್ಲ ರೀತಿಯಲ್ಲೂ ತಯಾರಿ ಮಾಡ್ಕೊತಿದ್ದಾರೆ ರಾಜು. ಹಾಗಿದ್ರೆ ರಾಜುವಿನ ಗೇಮ್ ಓವರ್ ಆಗತ್ತಾ, ರಾಜುನೇ ಯುವಿ ಅನ್ನೋ ಸತ್ಯ ಸಾಕ್ಷಿ ಮುಂದೆ ಬಯಲಾಗತ್ತಾ. ಆ ಕಡೆ ಅದಿತಿ ಇವತ್ತು ನನ್ನ ಮತ್ತೆ ಯುವಿ ಡೇಟ್ ಇದೆ, ನಾವಿಬ್ಬರೇ ಇವತ್ತು ಇರ್ತೀವಿ ಅಂತ ಖುಷಿಯಿಂದ ಇದ್ದಾಳೆ. ಬಟ್ ಎಲ್ಲದಕ್ಕೂ ಕೂಡ ತಣ್ಣೀರೆಚ್ಚು ಅಂತ ಕೆಲಸಕ್ಕೆ ಇಲ್ಲಿ ಯುವಿ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಏನಾಗತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ